ಭಾರತೀಯ ಸಂಸ್ಕೃತಿ ಬಹಳಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಅಂತ ಹೇಳ್ತಾರೆ. ಆದರೆ ಈ ಒಂದು ಶ್ರೀಮಂತಿಕೆಯ ಸಂಸ್ಕೃತಿಯಲ್ಲಿ ಬಹಳಷ್ಟು ಅನಿಷ್ಟ ಪದ್ಧತಿಗಳು ಕೂಡ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಾಕಷ್ಟು ಅನಿಷ್ಟ ಪದ್ಧತಿಗಳು ಈಗಾಗಲೇ ಕಣ್ಮರೆಯಾಗಿದ್ದಾವೆ. ಆದರೆ ಇವತ್ತಿಗೂ ಕೂಡ ಬಹುತೇಕ ಅನಿಷ್ಟ ಪದ್ಧತಿಗಳು ಇವತ್ತಿಗೂ ಕೂಡ ಜೀವಂತವಾಗಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ದಲಿತರಿಗೆ ಕೂಡ ದಲಿತರನ್ನು ಸಾಕಷ್ಟು ತುಳಿತಾ ಇದ್ದಾರೆ. ಅದರಲ್ಲಿ ದೇವರ ಹೆಸರಲ್ಲಿ ಆಗಿರ್ಬೋದು, ಮೂಢನಂಬಿಕೆ ಹೆಸರಲ್ಲಿ ಸಾಕಷ್ಟು ಅವ್ರ ಮೇಲೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಲಾಗ್ತದೆ ಅಂತ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ರು, ಜೊತೆಗೆ ನೋಡ್ಕೊತಾ ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಶಿಂಗ್ಟಾಲೂರು ಅನ್ನುವಂಥ ಗ್ರಾಮದಲ್ಲಿ ಇವತ್ತಿಗೂ ಕೂಡ ದಲಿತರಿಗೆ ಕ್ಷೌರ ಮಾಡೋದಿಲ್ಲ ಅನ್ನುವಂಥ ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣ ಆಗಿದೆ. ನಾನು ಇದೇ ಗ್ರಾಮದಲ್ಲಿದ್ದೀನಿ, ನೋಡ್ತಾ ಇರ್ಬೋದು. ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಹೊಸ ಶಿಂಗ್ಟಾಲೂರು ಅನ್ನುವಂಥ ಗ್ರಾಮದಲ್ಲಿ ದಲಿತರಿಗೆ ಬಹಳಷ್ಟು ಅಂದರೆ ತಲೆತಲಾಂತರದಿಂದಲೂ ಕೂಡ ಅವರಿಗೆ ಕ್ಷೌರ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಹಳೆ ಕ್ಷೌರಿಕರು ಇವರಿಗೆ ಯಾವುದೇ ರೀತಿಯಾದಂಥ ಕ್ಷೌರ ಮಾಡ್ತಾರಿಲ್ಲ, ಕಟಿಂಗ್ ಮಾಡ್ತಾರಿಲ್ಲ. ಹೀಗಾಗಿ ಸರ್ಕಾರ ಈಗ ಅವರ ಬೆಂಬಲಕ್ಕೆ ಅಂದರೆ ದಲಿತರ ಬೆಂಬಲಕ್ಕೆ ನಿಂತು ಅವ್ರದೇ ಆದಂಥ ಒಂದು ಮಳಿಗೆಯನ್ನು ಕೂಡ ಈಗ ಹೊಸದಾಗಿ ಶುರು ಮಾಡಿದರೆ, ಆರಂಭ ಮಾಡಿದರೆ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಅಂದರೆ ಇವತ್ತು ಹೊಸದಾಗಿ ಈ ಒಂದು ಮಳಿಗೆಯನ್ನು ತೆರೆದು ದಲಿತರಿಗೆ ಒಂದು ಕಟಿಂಗನ್ನು ಮಾಡೋದಕ್ಕೆ ಅಂದರೆ ಹೊಸದಾಗಿ ಅಂದರೆ ಗದಗ ಜಿಲ್ಲೆಯ ಮುಂಡ್ರಿಗಿ ತಾಲೂಕಿನ ಒಂದು ಹಡಪದ ಸಂಘದಿಂದ ಈ ಒಂದು ಕಟಿಂಗನ್ನು ಕೂಡ ಮಾಡಲಾಗ್ತದೆ. ಬಹಳಷ್ಟು ವರ್ಷಗಳಿಂದ ಇವರಿಗೆ ದಲಿತರಿಗೆ ಕಟಿಂಗ್ ಆಗಿರ್ಬೋದು, ಮತ್ತು ಇಲ್ಲಿ ಯಾವ ರೀತಿಯಾದಂಥ ಹೋಟೆಲ್ ಆಗಿರ್ಬೋದು, ದೇವಸ್ಥಾನ ಕೂಡ ಇವತ್ತಿಗೆ ಪ್ರವೇಶ ಇಲ್ಲ ಅನ್ನೋಂಥ ವಿಚಾರ ಭಾಳಷ್ಟು ಚರ್ಚೆ ಆಗ್ತಾಯಿತ್ತು. ಹೀಗಾಗಿ ಇಲ್ಲಿ ಕೂಡ ಕಟಿಂಗ್ ಮಾಡಲಾಗ್ತದೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾವಾಗಿಂದ ಈ ಒಂದು ಗ್ರಾಮದಲ್ಲಿ ಕಟಿಂಗನ್ನು ಮಾಡ್ತಾ ಇರಲಿಲ್ಲ? ಇದು ಯಾವ ರೀತಿ ಆಚರಣೆಗೆ ಕಾರಣ ಆಗ್ತಿತ್ತು ಮತ್ತು ಯಾವ ರೀತಿ ಅನಿಸ್ತಿತ್ತು ಸರ್ ತಮಗೆ? ಸರ್, ಸುಮಾರು ವರ್ಷದಿಂದ ನಮ್ಮ ಕಡೆ ದಲಿತರದ್ದು ಮಾಡಿಲ್ಲ ಊರನ್ನ ಚೌರಿಕರು ಮಾಡಿಲ್ಲ, ಯಾವತ್ತಿ ಬಡೇ ಅಲ್ಲ. ಈಗಾದ್ರೂ ಕೂಡ ಅವರು ಮಾಡಲ್ಲ ಅಂತಾರೆ. ಅವರು ಕಾರಣ ಇರ್ಬೋದು, ಯಾಕಂದ್ರೆ ಅವರು ಸ್ವಲ್ಪ ವೀರಭದ್ರ ದೇವಸ್ಥಾನಕ್ಕೆ ನಡ್ಕೊಂತಾರೆ, ಹಂಗೆ ನಾವು ಮಾಡಲ್ಲ ಅಂತಾರೆ. ಅವರು ಯಾವತ್ತಿಗೆ ಮಾಡಲ್ಲ ಅಂತಾರೆ. ಅವ್ರು ಈಗ ಮಾಡಲ್ಲ ಅಂತಾರೆ. ಅವರು ಸರ್, ಬ್ರಿಡ್ಜ್ 7-8 ಕಿಲೋಮೀಟ್ರ್ ಹೋಗ್ಬೇಕು, 8-10 ಕಿಲೋಮೀಟ್ರ್ ಹೋಗಿ ಮಾಡ್ಸ್ಕೊಂಬರ್ಬೇಕು. ಅವ್ರು ಈಗಂತೂ ಈಗ 2 ವರ್ಷ 3 ವರ್ಷ ಹೊತ್ತು ಇಲ್ಲ ಸರ್, ಒಟ್ಟ ಇಲ್ಲ. ಎಷ್ಟು ಕಟಿಂಗ್ ಅಂಗಡಿ ಇದು ಸುಮಾರು ಇದು ಸರ್, ಜಗ್ಗದು ಇಲ್ಲಿತ್ತು ಸರ್. ಆ ಕಡೆ ಐತಲ್ಲ, ಅದು ಐತಿ. ಅಲ್ಲಿ ಆ ಕಡೆ ಮಾಡ್ತಾರೆ, ಅಲ್ಲಿ ಮನೆ ಮಾಡ್ತಾರೆ, ಅಲ್ಲಿ ಊರಾಗ ಅಡ್ಡಾಡಿ ಮಾಡ್ತಾರೆ. ಅವ್ರು ಊರು ಬೇಕಾದ್ರೆ ಮಾಡ್ತಾರೆ. ಇಲ್ದಾರ ಬೈಕ್ ಇಲ್ದಾರ ಪಾಪ ನಡ್ಕೊಂತ ಹೋಗೋರು, ಪಾಪ ಬಸ್ಗೆ ಹೋಗಿ ಮಾಡ್ಸ್ಕೊಂಬರ್ತಾರೆ. ವಯಸ್ಸಾದ್ರು ಸಣ್ಣ ಮಕ್ಳು ಸಮಸ್ಯೆ, ಬ್ರಿಡ್ಜ್ ಹೋಗಿ ಮಾಡ್ಸ್ಕೊಂಬರ್ಬೇಕು. ಬ್ರಿಡ್ಜಿಲಿಂದ 1 ಕಿಲೋಮೀಟ್ರ್ ಆಕೈತೆ ಸರ್, ಅಲ್ಲಿ ಹೋಗಿ ಮಾಡ್ಸ್ಕೊಂಬರ್ಬೇಕು. ಈಗ ಈ ಒಂದು ಸರ್ಕಾರಕ್ಕೆ ಬೆಂಬಲವಾಗಿ ನಿಂತು ಕಟಿಂಗ್ ಶಾಪನ್ನು ಓಪನ್ ಮಾಡೋದಕ್ಕೆ ಕಾರಣೀಭೂತರಾದಂಥ ದೇವು ಹಡಪದಿದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಸರ್, ಇದು ಈ ಒಂದು ಆಚರಣೆ ಯಾವಾಗಿಂದ ತಮ್ಮ ಗಮನಕ್ಕೆ ಬಂತು? ನೀವು ಯಾವ ರೀತಿ ಸಹಕಾರ ಕೊಟ್ಟಿದ್ರಿ ಇಲ್ಲಿ? ನೋಡಿ ಸರ್, ಇದು ಶಿಂಗ್ಟಾಲೂರು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿದ್ದು ತಮ್ಮ ಮಾಧ್ಯಮದ ಮಿತ್ರರಿಗೆಲ್ಲ ಗೊತ್ತೈತೆ. ಆದರೆ ನಮ್ಮ ಪರಮಪೂಜೆ ಅನ್ನದಾನ ಭಾರತೀಯಪ್ಪನ ಮಹಾಸ್ವಾಮಿಗಳು, ನಾನು ಹಡಪದ ಸಮಾಜದ ರಾಜ್ಯಾಧ್ಯಕ್ಷನಾದ ಮೇಲೆ ನಾನು ಕೂಡ ಈ ಕಾಯಕ ಮಾಡುವಂಥ ವ್ಯಕ್ತಿ. ಕಾಯಕದಲ್ಲಿ ಯಾವತ್ತೂ ಕೂಡ ಜಾತಿ ಬರಬಾರ್ದು. ಯಾಕಂತೇಳಿ ಕಾಯಕ ಕೈಲಾಸ ಅನ್ನುವಂಥ ನಿಟ್ಟಿನಲ್ಲಿ ಬಸವಣ್ಣವ್ರು ಅವತ್ತು ಸಮಾನತೆ ಸಾರಿದರು. ಒಂದು ಬಂಧುಗಳೇ, ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತೇಳಿದ್ರೆ, ಇವತ್ತು ಸರ್ಕಾರ ಯಾವುದೇ ರೀತಿ ದುಡ್ಡನ್ನು ಹಾಳು ಮಾಡ್ತತೆ. ಇವತ್ತು ಸರ್ಕಾರ ಕೆಳ ಸಮುದಾಯಗಳಾದಂಥ ನಾವು ಕೂಡ ಒಂದು ಕಡೆ ನಮ್ಮ ದಲಿತ ಮಿತ್ರರನ್ನ ಮುಟ್ಬಾರ್ದು ಅಂತ ಹೇಳ್ತಾರೆ, ಹಡಪದ ಸಮಾಜವನ್ನು ನೋಡಬಾರ್ದು ಅನ್ನುವಂಥ ಮಾತನ್ನು ಹಲವಾರು ಬಾರಿ ರಾಜ್ಯದಲ್ಲೇ ಮಾತಾಡೋದನ್ನು ತಾವೆಲ್ಲ ಕೇಳಿದ್ರಿ. ಆದರೆ ನಾನು ಒಂದು ವಿನಂತಿ ಮಾಡ್ಕೊತೀನಿ ಸರ್ಕಾರಕ್ಕೆ. ಇವತ್ತು ಮಡಿವಾಳ ಸಮಾಜ ಮತ್ತು ಹಡಪದ ಸಮಾಜ, ಕುಂಬಾರ ಸಮಾಜ, ಇಂಥ ಹಲವಾರು ಸಮಾಜಗಳು ಕೈ ಕೆಲಸ ಮಾಡುವಂಥ ವ್ಯಕ್ತಿಗಳು ಕೆಳಮಟ್ಟದ ಅದಾರ. ಅದಕ್ಕೆ ಇವ್ರಿಗೆ ದುಡ್ಡನ್ನು ಎಲ್ಲೇ ಫೋನ್ ಮಾಡ್ತಾರೆ. ಇವತ್ತು ಸರ್ಕಾರ ಈ ಸಿಂಟಾಲದಲ್ಲಿ ಅಧಿಕಾರಿಗಳು ಇವತ್ತು ನಿಜವಾಗ್ಲೂ ನಾವು ಹಿಂದುಳಿದ ಇಲಾಖೆ ಅಧಿಕಾರಿಗಳಿಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಮತ್ತು ತಹಸೀಲ್ದಾರ್ ಇಲಾಖೆಗೆ ಅಭಿನಂದನೆ ಸಲ್ಲಿಸ್ಬೇಕಾಗತ್ತೆ. ಯಾಕೆ ಅಂತೇಳಿದ್ರೆ, ನಾವು 2 ಬಾರಿ ಸಭೆಯನ್ನು ಮಾಡಿದಾಗ ನಮ್ಮವ್ರು ಇಲ್ಲ, ನಮ್ಗೆ ಆರೋಗ್ಯ ಸಮಸ್ಯೆ, ನಾವು ಮಾಡೋದಿಲ್ಲ ಅಂತ ಹೇಳಿದಾಗ ನಾವು ತಿಳಿ ಹೇಳುವಂಥ ಕೆಲಸ ಮಾಡಿದ್ವಿ. ಅದು ಸರಿ ಆಗಲಿಲ್ಲ. ನಾನು ದಲಿತ ನನ್ನ ಯುವ ಮಿತ್ರರಿಗೆ ಹೇಳಿದೆ, ನೋಡಿ, ಏನಾದರೂ ನಿಮ್ಮ ಊರಾಗ ಅವ್ರು ಮಾಡಲಿಲ್ಲ ಅಂದ್ರೆ ನಾನು ಖುದ್ದಾಗಿ ನಮ್ಮ ಸೋದರಾದಂಥ ಬಸವರಾಜ್ ಅವರನ್ನು ಕರೆತಂದು ನಿಮ್ಮ ಸೇವೆ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಯಾಕಂತೇಳಿದ್ರೆ ಇವತ್ತು ಹಲವಾರು ವಿಷಯದಲ್ಲಿ ನಾವೆಲ್ಲ ಅಣ್ತಂಬಳಾಗಿರ್ಬೇಕಾಗತ್ತೆ. ರಾಜ್ಯದಲ್ಲಿ ಯಾರೇ ನನ್ನ ಸಮಾಜದವ್ರು ಇಂಥ ಕೆಲಸ ಒಂದು ಘಟನೆ ಆಗಿತ್ತು ಹಲಗೇರಿ ಗ್ರಾಮದಲ್ಲಿ, ರಾಣೆಬೆನ್ನೂರು ತಾಲೂಕು. ಅಲ್ಲಿ ನಮ್ಮ ಪರಮ ಪೂಜ್ಯರು ಮತ್ತು ನಾವೆಲ್ಲ ಸೇರಿ, ನಾನು ಆ ಟೈಮಲ್ಲಿ ಕಾರ್ಯಾಧ್ಯಕ್ಷನಿದ್ದಾಗ ಕ್ಷೌರಿಕ ನಡೆ ಕೇರಿ ಕಡೆ ಅನ್ನುವಂಥ ವಿಚಾರ ಇಟ್ಕೊಂಡು ಎಲ್ಲ ಇಲಾಖೆಯನ್ನು ಕರ್ಕೊಂಡು ಹೋಗಿ ಅಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದೇ ರೀತಿ ನಾನು ನಮ್ಮ ಮರ್ಯಾದವ್ರಿಗೆ ಹೇಳಿದೆ, ಇಲಾಖೆಗಳು ಸರ ವರಂತಿ ಮಾಡ್ಕೋಬೇಡ್ರಿ, ನಾನು ಸತತ ಎಲ್ಲಿವರೆಗೂ ಈಗ ಸೇವೆಯನ್ನು ಮಾಡ್ತೀವಿ ಅಲ್ಲಿ ಎಲ್ಲ ಸಮಾನತೆ ಸೇವೆಯನ್ನು ಸಾರೋಣ. ಯಾಕಂತೇಳಿದ್ರೆ ಇಷ್ಟು ಯುಗದಲ್ಲಿ ಕೂಡ ಇದು ನಡಿಬಾರ್ದು ಅನ್ನೋಂಥ ವಿಚಾರ ಹೇಳಿದಾಗ ನಾವು ಆದರೂ ತಿಳುವಳಿಕೆ ಅದು ಆಗಲಿಲ್ಲ. ಇವತ್ತೇನು ಇಲ್ಲಿ ಸೇವೆಯನ್ನು ಮಾಡುವಂಥ ನಮ್ಮ ಬಸವರಾಜ ಅಣ್ಣವರು ಇವತ್ತು 2 ದಿನದಿಂದ ಭಾಳ
ಸಾರ್ಥಕತೆ ಆಗೈತಿ. ಎಲ್ಲ ಸಮುದಾಯದವರು ಬಂದು ಸೇವೆ ಮಾಡ್ತಾರೆ. ಹಿಂಗೆ ಇಡೀ ರಾಜ್ಯವ್ಯಾಪಿ ಸರ್ಕಾರ ಗಮನಕ್ಕೆ ಹರಿಸಿ ಇವತ್ತು ಈ ವ್ಯವಸ್ಥೆನ ಮಾಡಬೇಕಂತೇಳಿ ವಿನಂತಿ ಮಾಡ್ಕೊಳ್ತೀನಿ. ನಾನು ಅಧ್ಯಕ್ಷದಿಂದ ಹೊರಟು ಅಂತ ಏನಾದರೂ ಸಮಸ್ಯೆ ಬಂದರೆ ನಾನೇ ಖುದ್ದಾಗಿ ಅಲ್ಲಿ ಸೇವೆ ಮಾಡುವಂಥ ಕೆಲಸ ಮಾಡಿ ನಮ್ಮ ದಲಿತ ಮಿತ್ರರನ್ನು ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ಕೊಳ್ತೀನಿ. ಯಾವತ್ತೂ ಕೂಡ ಅವರಿಗೆ ಚ್ಯುತಿ ಬರಲಾರ್ದಂಗೆ ನಡ್ಕೊತೀನಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಗ್ರಾಮದ ದಲಿತರಾಗಿ ವ್ಯಕ್ತಿ ಕೂಡ ಯುವಕರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಏನು ಸರ್, ಯಾವಾಗಿಂದ ನಿಮ್ಮ ಊರೊಳಗೆ ಈ ಒಂದು ಕ್ಷೌರಿಕ ಮಾಡ್ತಾ ಇಲ್ಲ ಮತ್ತು ಏನು ಅನಿಸುತ್ತೆ ನಿಮ್ಗೆ? ಸರ್, ಇದು ಆರಂಭದಿಂದ ಅಂದ್ರೆ ಯಾವಾಗಲಿಂದನೂ ಕೂಡ ಇಲ್ಲಿ ಪಾಪ ದಲಿತ ಕುಟುಂಬಗಳಿಗೆ ಅಥವಾ ಕೆಳವರ್ಗದ ಕುಟುಂಬಗಳಿಗೆ ಅಲ್ಲಿ ಕಟ್ಟಿಂಗ್ ಮಾಡೋದಾಗಲಿ, ದೇವಾಲಯಗಳು ಪ್ರವೇಶ ಆಗಲಿ ಇರಲಿಲ್ಲ. ನಮ್ಮ ಒಂದು ಪ್ರಜ್ಞಾವಂತಿಕೆ ಬಂದಾದ ನಂತರನೂ ಕೂಡ ಇರಲಿಲ್ಲ. ಅದಾದ ನಂತರ ನಾವು ಪದವಿ ಶಿಕ್ಷಣದ ನಂತರದಲ್ಲಿ ಈ ರೀತಿಯಾಗಿ ಕೆಲವೊಂದಿಷ್ಟು ಅನಿಷ್ಟಗಳನ್ನು ವಿರೋಧ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಅದನ್ನು ಕೆಲವೊಂದು ಬಾರಿ ಹತ್ತಿಕ್ಕುವ ಪ್ರಯತ್ನಗಳು ಆದವು. ಆದ ನಂತರ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ, ತಾಲೂಕಾ ಮಟ್ಟದ STP TSP ಮೀಟಿಂಗ್ಗಳಲ್ಲಿ ಮತ್ತು ನಮ್ಮ ಮಾತೃ ಇಲಾಖೆ ಆಗಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ, ಆಮೇಲೆ ಪೊಲೀಸ್ ಇಲಾಖೆ, ತದನಂತರ ನಮ್ಮ ತಾಲೂಕಾ ಪಂಚಾಯತ್ ಯುವ ಸರ್ಗ ಗಮನಕ್ಕೆ ತಂದ್ವಿ. ಆದ ನಂತರ ಏನಾಯಿತು, ನಮಗೆ ಆ ಕಡೆಯಿಂದ ನಮಗೆ ಬೆಂಬಲ ಸಿಕ್ತು. ವಿಶೇಷವಾಗಿ ನಾವು ಇಲ್ಲಿ ನಮ್ಮ ಸಮುದಾಯದವ್ರದ್ದಷ್ಟೇ ಅಂದರೆ ವಿಶೇಷವಾಗಿ ದಲಿತ ಸಮುದಾಯದವ್ರದ್ದಷ್ಟೇ ಇಲ್ಲಿ ಕಟ್ಟಿಂಗ್ ಮಾಡಲ್ಲ ಅಂದಾಗ ಇಲ್ಲಿ ಅಸಮಾನತೆ ಐತಿ, ತೊಲಗಿ ಹಾಕ್ಸಬೇಕು ಅಂತೇಳಿ ನಾವು ಅಲ್ಲಿ ಗಮನಕ್ಕೆ ತಂದಾಗ ನಮ್ಗೆ ಪರಿಚಿತರಾಗಿದ್ದೇ ದೇವು ಹಡಪದವರು. ಅವರು ರಾಜ್ಯ ಕಾರ್ಯದರ್ಶಿಗಳು, ನಮ್ಮ ಹಡಪದ ಸಮುದಾಯದ ಸಂಘದ ರಾಜ್ಯ ಕಾರ್ಯದರ್ಶಿ ಆಗಿದ್ದಾಗಲೇ ಅವರು ನಮಗೆ ಮಾತನ್ನು ಕೊಟ್ಟಿದ್ದರು. ಇದನ್ನು ಸಾಮರಸ್ಯದಿಂದ ಬಗೆಹರಿಸುವ ಪ್ರಯತ್ನವನ್ನು ಮಾಡೋಣ, ಇದಕ್ಕೆ ನಮ್ಮದು ಕೂಡ ಸಂಪೂರ್ಣ ನಿಮಗೆ ಬೆಂಬಲವಿದೆ, ಎಲ್ಲೆಲ್ಲಿ ಅಲ್ಲಿರ್ತಕ್ಕಂತಹ ಅನಿಷ್ಟ ಆಚರಣೆಗಳನ್ನು ತೊಡೆದು ಹಾಕೋದಕ್ಕೆ ನಂದು ಕೂಡ ಸಹಕಾರ ಇದ್ದೇ ಇರುತ್ತೆ ಅಂತೇಳಿ ಅವರು ಬೆಂಬಲದ ಮಾತುಗಳನ್ನು ಆಡಿದರು. ಅದರಂತೆ ಅವರು ಮಾತು ಕೊಟ್ಟಂತೆ ಏನು ಮಾಡಿದರು, ತಮ್ಮ ಸಹೋದರರನ್ನೇ ಖುದ್ದಾಗಿ ಈಗ ತಮ್ಮ ಸಹೋದರನೇ ಇಲ್ಲಿ ಕ್ಷೌರವನ್ನು ಮಾಡೋದಕ್ಕೆ ಅಲ್ಲಿ ನೇಮಕವನ್ನು ಮಾಡಿದರು. ಇದ್ರ ಜೊತೆಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ವಿವಿಧ ನಮ್ಮ ತಾಲೂಕಾ ಇಲಾಖೆಗಳು ಏನು ಮಾಡಿದ್ವು ಅಂತ ಹೇಳಿದರೆ, ಇಲ್ಲಿ ಒಂದು ಶಾಪನ್ನು ಓಪನ್ ಮಾಡೋದಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಶಿಂಗ್ಟಾಲೂರಿನ ಗ್ರಾಮ ಪಂಚಾಯತಿಯ ಒಂದು ವ್ಯಾಪ್ತಿಯಲ್ಲಿ ಅವರಿಗೆ ಕಟ್ಟಿಂಗ್ ಶಾಪನ್ನು ಶೆಡ್ ಹಾಕೊಡೋದಾಗಿರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರು. ಅದರ ಒಂದು ಈಗ ಅಂಗಡಿ ಹಾಕಿದ್ದಾರೆ, ಕಟ್ಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಜಾತಿಯವರು ಬರ್ತಾ ಇದ್ದಾರೆ ಇಲ್ಲಿ. ಈಗ ಬಹುಶಃ 2-3 ಇದು ಶಾಪ್ ಓಪನ್ ಆಗಿ 2 ದಿನ ಆಗಿದೆ ಸರ್. ಈಗ ಹಾಗಾಗಿ ನೋಡಿದ್ದು 2 ದಿನದಲ್ಲೇ ನಾವು ನೋಡಿದ ಪ್ರಕಾರ ಅಂತ ಹೇಳಿದ್ರೆ ಎಲ್ಲ ಸಮುದಾಯದವರು ಈಗ ಬಂದು ಕಟ್ಟಿಂಗ್ ಮಾಡ್ಸ್ಕೊಂಡು ಹೊಂಟಿದ್ದಾರೆ. ವಿಶೇಷವಾಗಿ ಯುವಕರು ಅಂದರೆ ಸಣ್ಣ ಮಕ್ಕಳು ವೃದ್ಧರು ಬಂದು ಇಲ್ಲಿ ಮಾಡ್ಕೊಂಡು ಹೊಂಟಾರೆ. ಹಾಗಾಗಿ ಮುಂದಿನ ಬದಲಾವಣೆ ಸಾಧ್ಯತೆ ಇರೋದು ಯುವಕರು. ಈಗ ಮೊದಲು ಮಾಡ್ತಾ ಇದ್ರಲ್ಲ, ಅವ್ರು ಯಾಕೆ ಮಾಡ್ತಾ ಇರಲಿಲ್ಲ, ಏನು ಹೇಳಿದ್ರು ಅವ್ರು ನಿಮಗೆ? ಬಹುಶಃ ಅವರು ಯಾವಾಗಿಂದನೂ ಕೂಡ ದಲಿತರು ನಾವು ಕಟ್ಟಿಂಗ್ ಮಾಡೇ ಇಲ್ಲ ಅಂಥೇಳಿ ಒಂದು ಪದವನ್ನು ಹೇಳ್ತಾ ಇದ್ರು ಸರ್ ಅವರು. ಅದ್ರ ಜೊತೆಗೆ ಈಗ ಯಾಕೆ ಅನ್ನುವಂಥ ಪದಗಳನ್ನು ಕೂಡ ಅಥವಾ ನಮ್ಮ ಹಿರಿಯ ಆಗ ಅಂದ್ರೆ ಹಳೆಯ ತಲೆಮಾರುಗಳ ಕಡೆಯಿಂದ ವೀರಭದ್ರ ದೇವಸ್ಥಾನದ ಏನು ಕತೆ ಹೇಳ್ತಾರೆ ಅಂತ ಏನೋ ಹೇಳ್ತಾರಲ್ಲ ಸರ್, ಇದು ವೀರಭದ್ರ ದೇವಸ್ಥಾನ ಅಂತ ಬಂದಾಗ ಇಲ್ಲಿ ನಮ್ಮಲ್ಲಿ ಎಲ್ಲರೂ ಕೂಡ ಒಂದು ಕೆಳ ಸಮುದಾಯದಿಂದ ಹಿಡಿದು ಉನ್ನತ ಸಮುದಾಯದವರು ಎಲ್ಲರೂ ಕೂಡ ಅತ್ಯಂತ ಚಾಕುಚಕ್ಯತೆಯಿಂದ ನಡ್ಕೊಳ್ಳುವಂಥ ಒಂದು ದೇವರು. ಅದಕ್ಕೆಲ್ಲ ನಂಬಿಕೆಯನ್ನು ಹೊಂದ್ಕೊಂಡು ಬಂದಿರತಕ್ಕಂಥವ್ರು. ಆ ದೇವರ ಹೆಸರ ಮೇಲೆ ಇವರು ಸುಳ್ಳು ಹೇಳ್ತಾರೆ ಸರ್. ಅಲ್ಲಿ ದೇವರನ್ನು ನಾವು ಪೂಜೆ ಮಾಡ್ತೀವಿ, ನಮ್ಮ ಆಚರಣೆಗಳಿಗೆ ಧಕ್ಕೆ ಆಗಬಹುದು ಅನ್ನುವಂಥ ಮಾತುಗಳನ್ನು ಅವರು ಹೇಳ್ತಾರೆ ಸರ್. ಹಾಗಾಗಿ ಯಾವಾಗಲಿಂದನೂ ಕೂಡ ಅವ್ರು ಮಾಡ್ಕೊತ ಬಂದಿರಲಿಕ್ಕಿಲ್ಲ. ಅಂದರೆ ದೇವ್ರ ಹೆಸರೊಳಗೆ ನಿಮ್ಗೆ ಇದನ್ನು ಮಾಡ್ತಿರ್ಲಿಲ್ಲ ಸರ್. ನೇರವಾಗಿ ಕಾರಣ ಅದು ಒಂದೇ ಅಂತ ಹೇಳೋಕ್ಕಾಗಂಗಿಲ್ಲ. ಪ್ರಾಚೀನ ಒಂದು ಯಾವಾಗಲೂ ಮಾಡಿಲ್ಲ, ಈಗಲೂ ಮಾಡಂಗಿಲ್ಲ ಅಂತಲೇ ಹೇಳ್ತಾ ಇದ್ರು ಸರ್ ಅವರು. ಅದು ಒಂದು ಕಾರಣ ಆಗಿರ್ಬೋದು. ಈಗ ಊರವರೆಲ್ಲ ಈಗೇನು ಕಟ್ಟಿಂಗ್ ಶಾಪ್ಗೆ ಬರ್ತಾ ಇದ್ದಾರೆ, ನಿಮ್ಗೇನು ಏನೂ ತೊಂದರೆ ಕೊಡೋದಿಲ್ಲ ಮಾಡ್ರಿ ಅಂತಾರೆ, ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಹೆಂಗೆ? ಅದ ಖುಷಿ ಸರ್. ಈಗ ಬಂದ 2-3 ದಿನದಲ್ಲಿ ನೋಡಿದಾಗ ಎಷ್ಟೋ ಜನ ಪ್ರಜ್ಞಾವಂತರು ಬಂದ್ಕೊಂಡು ಭಾಳ ಖುಷಿ ಆಯಿತು. ಇದು ಯಾವಾಗಲೂ ಬದಲಾವಣೆ ಆಗಬೇಕಾಗಿತ್ತು ಅಂತೇಳಿ ನಮ್ಮ ಈಗ ಕೇವಲ ಒಂದು ಸಮುದಾಯ ಅಲ್ಲ, ಶಿಂಗ್ಟಾಲೂರಿನ ಎಲ್ಲ ವಾಸವಾಗಿರ್ತಕ್ಕಂಥ ಎಲ್ಲ ಸಮುದಾಯದ ಯುವಕರು ಇದಕ್ಕೆ ಪರೋಕ್ಷವಾಗಿ ಬೆಂಬಲವನ್ನು ಕೊಟ್ಟರು, ಪ್ರತ್ಯಕ್ಷವಾಗಿ ಬೆಂಬಲವನ್ನು ಕೊಟ್ಟರು. ಇದನ್ನು ಮೊದಲಿಂದನೇ ಬಯಸಿದ್ವಿ, ಆದರೆ ಲೇಟ್ ಆಯಿತು ಅನ್ನೋಂಥ ಮಾತುಗಳನ್ನು ಆಡ್ತಾ ಇದ್ರು. ಅವ್ರದ್ದು ಸಹಕಾರನೂ ಕೂಡ ಇದರಲ್ಲಿ ಭಾಳ ಇದೆ, ಪರೋಕ್ಷವಾಗಿ ಭಾಳ ಸಹಕಾರವನ್ನು ಕೂಡ ಅವ್ರು ಕೊಟ್ಟರು. ಜೊತೆಗೆ ನಾನು ಕೃತಜ್ಞತೆ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಮಗೆ ಈ ಒಂದು ಅನಿಷ್ಟ ಆಚರಣೆಯನ್ನು ತೆಗೆದು ಹಾಕೋದಕ್ಕೆ ಸಹಕಾರ ಕೊಟ್ಟಂತಹ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಮಾತೃ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಆಮೇಲೆ ನಮ್ಮ ತಾಲೂಕಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ಇದಿಷ್ಟು ಏನು ಈ ಯುವಕರು ಹೇಳ್ತಾ ಇರುವಂಥದ್ದು. ಅಂದರೆ ಏನು ಸರ್ಕಾರ ಇದೊಂದು ರೀತಿ ಕ್ರಾಂತಿಕಾರಿ ಬೆಳವಣಿಗೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ತಲೆತಲಾಂತರದಿಂದ ಇಲ್ಲಿ ಈ ಒಂದು ಅನಿಷ್ಟ ಪದ್ಧತಿ ಆಚರಣೆಯಲ್ಲಿದೆ. ದಲಿತರಿಗೆ ಕ್ಷೌರ ಮಾಡ್ತಿರಲ್ಲ ಅನ್ನೋದೇ ಒಂದು ದೊಡ್ಡ ಅನಿಷ್ಟ ಪದ್ಧತಿ. ಇಂಥ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸೋದಕ್ಕೆ ಸರ್ಕಾರದ ಇಲಾಖೆಗಳು ಕೂಡ ಸಾಕಷ್ಟು ಏನು ಸಹಕಾರ ಕೊಟ್ಟಿದ್ದೇವೆ. ಜೊತೆಗೆ ಏನು ಆ ಒಂದು ಕ್ಷೌರ ಮಾಡುವಂಥ ಒಂದು ಹಡಪದ ಸಂಘಟನೆಯವರು ಕೂಡ ಸಾಕಷ್ಟು ಸಪೋರ್ಟ್ ಮಾಡಿದರೆ, ಜೊತೆಗೆ ಇಲ್ಲಿನ ಯುವಕರು ಕೂಡ ಈ ಒಂದು ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸೋದು ಕೂಡ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ. ಹೀಗಾಗಿ ಒಂದು ರೀತಿ ಖುಷಿಯಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.